ನ್ಯೂಸ್ ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಕನ್ಯಾ. ನಾಳೆ ಫೈನಲ್ ಆಗುತ್ತಾ ಅನ್ಲಾಕ್ 3.0 ಭವಿಷ್ಯ. ಕುಟುಂಬದಲ್ಲೇ ಮಂತ್ರಿಗಿರಿ ಉಳಿಸಿಕೊಳ್ಳೋದಕ್ಕೆ ಸಾಹುಕಾರ್ ತಂತ್ರ ಏನು? ಅಧಿಕಾರದಿಂದ ಕೆಳಗಿಳಿಸಿದ ಶಾಸಕರನ್ನ ಪುಣ್ಯಾತ್ಮರು ಎನ್ನಿದ್ದಕ್ಕೆ ಎಚ್‌ಡಿಕೆ, ರೇಖಾ ಹಂತಕರ ಸೀರಿಯಲ್ ಮರ್ಡರ್ನ ಪ್ಲಾನ್ ಹೇಗಿತ್ತು? ಇದೆಲ್ಲವನ್ನ ನೋಡೋಣ. ನಾಳೆಯೇ ಫೈನಲ್ ಆಗುತ್ತಾ ಅನ್ಲಾಕ್ 3.0 ಭವಿಷ್ಯ. ಜುಲೈ 5ರಿಂದ ಯಾವುದಕ್ಕೆಲ್ಲ ಮತ್ತಷ್ಟು ರಿಲೀಫ್ ಸಿಗಲಿದೆ? ಪಬ್, ಮಾಲ್, ಥಿಯೇಟರ್ ಲಾಕ್ ಓಪನ್ಗೆ ಸಿಗುತ್ತಾ ಒಪ್ಪಿಗೆ? ಇದೆಲ್ಲವನ್ನ ನೋಡೋಣ ಅನ್ಲಾಕ್ 3.0 ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ನಾಳೆಯೇ ಅನ್ಲಾಕ್ 3.0 ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ಮತ್ತಷ್ಟು ಅನ್ಲಾಕ್ ಸಂಬಂಧ ಮುಖ್ಯಮಂತ್ರಿ ಬಿಎಸ್ವೈ ನೇತೃತ್ವದಲ್ಲಿ ನಾಳೆ ಸಂಜೆ 5:30ಕ್ಕೆ ಸಭೆ ನಡೆಯಲಿದೆ. ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ನಡೆಯುವ ಸಭೆಯಲ್ಲಿ ಕೋವಿಡ್ ಉಸ್ತುವಾರಿ ಸಚಿವರು, ಅಧಿಕಾರಿಗಳು ಭಾಗವಹಿಸಲಿದ್ದು ಮತ್ತಷ್ಟು ನಿರ್ಬಂಧವನ್ನ ಸಡಿಲಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಜುಲೈ 5ರಿಂದ ಕರುನಾಡಿಗೆ ಮತ್ತಷ್ಟು ರಿಲೀಫ್ ಸಿಗಲಿದೆ. ಜುಲೈ 5ರಿಂದ ಅನ್ಲಾಕ್ 3.0 ಜಾರಿಯಾಗಲಿದ್ದು ಮಾಲ್, ಪಬ್, ಕ್ಲಬ್ ಓಪನ್ಗೆ ಹಾಗೂ ಬಾರ್ನಲ್ಲೇ ಮದ್ಯ ಸೇವಿಸೋಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡುವ ಸಾಧ್ಯತೆ ಇದೆ. ತಜ್ಞರ ಸಲಹೆಯಂತೆ ಹಂತ ಹಂತವಾಗಿ ಅನ್ಲಾಕ್ ಮಾಡೋಕೆ ಸರ್ಕಾರ ಮುಂದಾಗಿದ್ದು ನಾಳೆಯೇ ಅನ್ಲಾಕ್ ರಿಲೀಫ್ ನಿರ್ಧಾರವಾಗಲಿದೆ. ಅನ್ಲಾಕ್ 3.0 ಜಾರಿಯಾದರೂ ಸಹ ಜುಲೈ 5ರ ನಂತರವೂ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಮುಂದುವರಿಕೆ ಆಗುವ ಸಾಧ್ಯತೆ ಇದೆ. ಸದ್ಯ ಸಂಜೆ 7 ಗಂಟೆಯಿಂದ ಜಾರಿಯಲ್ಲಿರುವ ನೈಟ್ ಕರ್ಫ್ಯೂ ಜುಲೈ 5ರ ನಂತರವೂ ಇದೇ ರೀತಿ ಮುಂದುವರಿಯುವ ಸಾಧ್ಯತೆ ಇದೆ. ಅಲ್ಲದೆ ವೀಕೆಂಡ್ ಕೈಬಿಟ್ಟು ನೈಟ್ ಕರ್ಫ್ಯೂ ಮುಂದುವರಿಸೋಕೆ ಸರ್ಕಾರ ಚಿಂತನೆ ನಡೆಸಿದೆ. ಇನ್ನು ಜುಲೈ 5ರ ನಂತರ ರಾಜ್ಯದಲ್ಲಿ ಹೋಟೆಲ್ಗಳಿಗೆ ರಾತ್ರಿವರೆಗೂ ಅವಕಾಶ ನೀಡುವ ಸಾಧ್ಯತೆ ಇದೆ. ಸದ್ಯ ಹೋಟೆಲ್ಗಳು ಸಂಜೆ 5 ಗಂಟೆವರೆಗೆ ಓಪನ್ ಇರಲಿವೆ. 50% ಗ್ರಾಹಕರಿಗೆ ಅನುಮತಿಯನ್ನ ಕೊಡಲಾಗಿದೆ. ಆದರೆ 5ರ ಬಳಿಕ ಹೋಟೆಲ್ ತೆರೆಯೋಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ಜುಲೈ 5ರ ನಂತರ ಸಂಜೆ 5 ಗಂಟೆ ಬಳಿಕವೂ ಅವಕಾಶ ನೀಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಹೆಚ್ಚಿನ ಜನರಿಗೆ ಕುಳಿತು ತಿನ್ನೋಕೆ ಅವಕಾಶ ನೀಡುವ ಸಾಧ್ಯತೆಯೂ ಇದೆ. ರಾಜಧಾನಿಯಲ್ಲಿ ಪಬ್ಗಳಿಗೆ ಬಹುತೇಕ ರಿಲೀಫ್ ಸಿಗುವ ಸಾಧ್ಯತೆ ಇದ್ದು ಪಬ್ಗಳಲ್ಲಿ ಇರುವ ಡಾನ್ಸ್ ಫ್ಲೋರ್ಗಳಿಗೆ ನಿರ್ಬಂಧ ಹೇರುವ ಮೂಲಕ ಪಬ್ಗಳಿಗೆ ಅವಕಾಶ ನೀಡುವ ಸಾಧ್ಯತೆ ಇದೆ. 50% ಗ್ರಾಹಕರಿಗೆ ಅವಕಾಶ ಕಲ್ಪಿಸಲಾಗುತ್ತೆ. ಬಾರ್ಗಳಲ್ಲಿ ಟೇಬಲ್ ಸರ್ವಿಸ್ಗೆ ಮಾತ್ರ ಅವಕಾಶ ಕೊಡೋಕೆ ತೀರ್ಮಾನಿಸಿದ್ದು ಜುಲೈ 5ರಿಂದ ಬಾರ್ನಲ್ಲಿ ಕುಳಿತು ಕುಡಿಯೋಕೆ ಅವಕಾಶ ನೀಡುವ ಸಾಧ್ಯತೆ ಇದೆ. ಜೊತೆಗೆ ಕ್ಲಬ್ ಹೌಸ್ಗಳಿಗೂ ಅವಕಾಶ ನೀಡುವ ಸಾಧ್ಯತೆ ಇದೆ. ಮಾರ್ಕೆಟ್ ಟೈಮಿಂಗ್ನಲ್ಲಿ ರಾಜ್ಯ ಸರ್ಕಾರ ಬದಲಾವಣೆ ಮಾಡುವ ನಿರೀಕ್ಷೆ ಇದೆ. ಸಂಜೆ 5 ಗಂಟೆವರೆಗೆ ಮಾತ್ರ ಓಪನ್ ಇರುವ ಮಾರ್ಕೆಟ್ಗಳನ್ನು ರಾತ್ರಿ 10 ಗಂಟೆವರೆಗೂ ತೆರೆಯೋಕೆ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳ ಓಪನಿಂಗ್ ಟೈಮಿಂಗ್ ಅನ್ನ ಕೂಡ ವಿಸ್ತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು ರಾಜ್ಯಾದ್ಯಂತ ವ್ಯಾಪಾರಿಗಳಿಗೆ ಫುಲ್ ರಿಲೀಫ್ ಕೊಡುತ್ತಾ ಸರ್ಕಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಜ್ಯದಲ್ಲಿ ಮಂದಿರ, ಮಸೀದಿ, ಚರ್ಚ್ಗಳು ಭಕ್ತರಿಗೆ ಓಪನ್ ಆಗೋಕೆ ಶುಭ ಮುಹೂರ್ತ ಕೂಡಿ ಬಂದಂತೆ ಕಾಣಿಸ್ತಿದೆ. ಸದ್ಯ ರಾಜ್ಯದ ದೇಗುಲಗಳಲ್ಲಿ ಅರ್ಚಕರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶವನ್ನ ನೀಡಲಾಗಿದೆ. ಅನ್ಲಾಕ್ 3.0ನಲ್ಲಿ ಭಕ್ತರಿಗೂ ಪ್ರವೇಶ ಸಿಗುವ ಸಾಧ್ಯತೆ ಇದ್ದು ದೇವಸ್ಥಾನದಲ್ಲೇ ಭಕ್ತರು ದರ್ಶನವನ್ನ ಪಡೆಯಬಹುದಾಗಿದೆ. ಕಳೆದ 2.5 ತಿಂಗಳಿನಿಂದ ಕ್ಲೋಸ್ ಆಗಿದ್ದ ಮಾಲ್ ಬಾಗಿಲು ತೆರೆಯುವ ಸಾಧ್ಯತೆ ಇದೆ. ಜುಲೈ 5ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಲ್ ತೆರೆಯೋಕೆ ಅನುಮತಿ ಸಿಗುವ ನಿರೀಕ್ಷೆ ಇದೆ. 50% ಗ್ರಾಹಕರಿಗೆ ಅವಕಾಶ ಕೊಟ್ಟು 5 ವರ್ಷದೊಳಗಿನ ಮಕ್ಕಳಿಗೆ ಮಾಲ್ನೊಳಗೆ ನಿರ್ಬಂಧ ಹೇರುವ ಸಾಧ್ಯತೆ ದಟ್ಟವಾಗಿದೆ. ಅನ್ಲಾಕ್ 3.0ನಲ್ಲಿ ಥಿಯೇಟರ್ಗಳಿಗೆ ಜುಲೈ 5ರಿಂದ ರಿಲೀಫ್ ಸಿಗೋದು ಅನುಮಾನ. 3ನೇ ಹಂತದ ಅನ್ಲಾಕ್ನಲ್ಲೂ ಸಿನಿಪ್ರಿಯರಿಗೆ ನಿರಾಸೆ ಪಕ್ಕವಾಗಿದ್ದು 50% ಪ್ರೇಕ್ಷಕರಿಗೂ ಅವಕಾಶ ನೀಡೋದು ಅನುಮಾನವಾಗಿದೆ. ಹೆಚ್ಚು ಜನ ಸೇರೋದ್ರಿಂದ ಕೊರೋನಾ ಸ್ಫೋಟವಾಗುವ ಆತಂಕದಿಂದ ಚಿತ್ರಮಂದಿರಗಳು ಮತ್ತಷ್ಟು ದಿನ ಲಾಕ್ ಆಗುವ ಸಾಧ್ಯತೆ ಇದೆ. ಪರೋಕ್ಷವಾಗಿ ಸಿಎಂ ಕುರ್ಚಿಗೆ ಟವಲ್ ಹಾಕಿದ್ರ ಈಶ್ವರಪ್ಪ. ಕುಟುಂಬದಲ್ಲೇ ಮಂತ್ರಿಗಿರಿ ಉಳಿಸಿಕೊಳ್ಳೋದಕ್ಕೆ ಸಾಹುಕಾರ್ ತಂತ್ರ ಏನು? ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ರೇಸ್ನ ಜಿದ್ದಾಜಿದ್ದಿ ಹೇಗಿದೆ? ನೋಡೋಣ ಪಟ್ಟಕ್ಕಾಗಿ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ನಾನು ಮುಖ್ಯಮಂತ್ರಿ ಆಗ್ಬೇಕಾ ಬೇಡವಾ ಎಂದು ಹೈಕಮಾಂಡ್ ನಾನು ಯಾವುದನ್ನು ಕೇಳಿ ಪಡೆಯಲಿಲ್ಲ ಅಂತ ಸಚಿವ ಈಶ್ವರಪ್ಪ ಹೇಳಿದ್ದು ಪರೋಕ್ಷವಾಗಿ ತಾನು ಸಿಎಂ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತಾಡಿದವರು, ನಾನು ಏನು ಆಗಬೇಕೆಂದು ಹೈಕಮಾಂಡ್ ನಿರ್ಧರಿಸುತ್ತದೆ. ನಾನು ಹಲವು ಇಲಾಖೆಗಳಲ್ಲಿ ಮಂತ್ರಿಯಾಗಿದ್ದೆ, ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿ ರಾಜ್ಯಾಧ್ಯಕ್ಷ ಆಗಿದ್ದೆ ಎಂದು ಈಶ್ವರಪ್ಪ ತಿಳಿಸಿದ್ದಾರೆ.
ದೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಜೀವವೇ ಹೋಗುತ್ತಿದೆ. ಆದರೂ ಸಿಎಂ ಅಭ್ಯರ್ಥಿ ನಾನಾಗುತ್ತೇನೆ ಎಂದು ಬಡಿದಾಟ ಅಂತ ಕಾಂಗ್ರೆಸ್ ಬಗ್ಗೆ ಸಚಿವ ಕೆಎಸ್ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಮುಂದಿನ ಸಿಎಂ ಹೇಳಿಕೆ ಬಗ್ಗೆ ಬಾಯಿ ಮುಚ್ಚಿಸಲು ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಯಾರೂ ಮುಂದಾಗಿಲ್ಲ. ಎಂಬಿ ಪಾಟೀಲ್ ನಾನು ಸನ್ಯಾಸಿಯಲ್ಲ ಎಂದು ಹೇಳ್ತಿದ್ದಾರೆ. ದಲಿತ ಸಿಎಂ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ರೆ ತನ್ವೀರ್ ಸೇಠ್ ನಾನು ಸಿಎಂ ಅಭ್ಯರ್ಥಿ ಎಂದು ಹೇಳಿದ್ದಾರೆ ಎಂದು ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ತಮ್ಮದೇ ಪಕ್ಷದ ಮೂವರ ವಿರುದ್ಧ ಶಾಸಕ ರಮೇಶ್ ಜಾರಕಿಹೊಳಿ ಬುಸುಬುಸು ಅಂತಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಓಪನ್ ಆಗಿ ರಮೇಶ್ ಯುದ್ಧಕ್ಕೆ ನಿಲ್ತಾರಾ ಅನ್ನೋ ಮಾತು ಚಾಲ್ತಿಯಲ್ಲಿದೆ. ಅಲ್ಲದೆ ಸ್ವಪಕ್ಷೀಯರ ಷಡ್ಯಂತ್ರ ಮತ್ತು ಕುತಂತ್ರಕ್ಕೆ ಪ್ರತಿಯಾಗಿ ರಮೇಶ್ ರಾಜೀನಾಮೆ ಅಸ್ತ್ರ ಪ್ರಯೋಗಿಸುತ್ತಿದ್ದಾರಾ ಅನ್ನೋ ಟಾಕ್ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಿದೆ. ಶೀಘ್ರವೇ ರಮೇಶ್ ಜಾರಕಿಹೊಳಿ ಸುದ್ದಿಗೋಷ್ಠಿ ನಡೆಸುವ ಸಾಧ್ಯತೆ ಇದ್ದು ರಾಜೀನಾಮೆ ಬಾಂಬ್ ಸ್ಫೋಟಿಸುತ್ತಾರಾ, ಆ ಮೂವರು ನಾಯಕರ ಹೆಸರು ರಿವೀಲ್ ಮಾಡ್ತಾರಾ ಅನ್ನೋ ಪ್ರಶ್ನೆ ದುತ್ತನೆ ಎದ್ದಿದೆ. ಜುಲೈ 5 ನಂತರ ಬಾಲಚಂದ್ರ ಜಾರಕಿಹೊಳಿಯನ್ನ ಮಂತ್ರಿ ಮಾಡೋ ಬಗ್ಗೆ ಜಾರಕಿಹೊಳಿ ಬ್ರದರ್ಸ್ ತಂತ್ರಗಾರಿಕೆ ಮಾಡಲಿದ್ದಾರೆ ಎನ್ನಲಾಗಿದೆ. ಸರ್ಕಾರದಲ್ಲಿ ಒಂದು ಸಚಿವ ಸ್ಥಾನವನ್ನ ಕುಟುಂಬದಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಸೋದರರು ನಿರತರಾಗಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಇನ್ನು ಕೆಎಂಎಫ್ ಬಗ್ಗೆ ಬಾಲಚಂದ್ರ ಜಾರಕಿಹೊಳಿ ಹೆಚ್ಚಿನ ಆಸಕ್ತಿ ಹೊಂದಿದ್ದಾರೆ. ಹೀಗಾಗಿ ಕೆಎಂಎಫ್ ಬಿಟ್ಟು ಬರಲು ಬಾಲಚಂದ್ರ ಪೂರ್ಣ ರೀತಿಯಲ್ಲಿ ಒಪ್ಪಿಗೆ ಸೂಚಿಸುತ್ತಿಲ್ವಂತೆ. ಆದರೆ ಮಂತ್ರಿ ಪಟ್ಟವನ್ನ ಕುಟುಂಬದಲ್ಲಿ ಉಳಿಸಿಕೊಳ್ಳಬೇಕಾದ್ರೆ ಬಾಲಚಂದ್ರ ಜಾರಕಿಹೊಳಿ ಕೆಎಂಎಫ್ ತೊರೆಯಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಎಲ್ಲ ಅಂದುಕೊಂಡಂತೆ ನಡೆದರೆ ಈ ತಿಂಗಳ ಮೊದಲ ವಾರದಲ್ಲೇ ಬಾಲಚಂದ್ರ ಜಾರಕಿಹೊಳಿಗೆ ಸಚಿವ ಸ್ಥಾನಕ್ಕೆ ಏರುವ ಸಾಧ್ಯತೆ ಹೆಚ್ಚಿದೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನವನ್ನ ರಮೇಶ್ ಜಾರಕಿಹೊಳಿ ಪುತ್ರ ಅಮರನಾಥ ಜಾರಕಿಹೊಳಿಗೆ ವಹಿಸೋ ಸಂಭವನೀಯತೆಯೂ ಇದೆ. ಹಾಗಾಗಿ ಮಂತ್ರಿ ಸ್ಥಾನ ಜಾರಕಿಹೊಳಿ ಕುಟುಂಬದಲ್ಲೇ ಉಳಿಯೋ ಎಲ್ಲಾ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಬಗ್ಗೆ ಯಾವುದೇ ಚರ್ಚೆ ನಡೆದಿಲ್ಲ. ನನ್ನ ಮತ್ತು ಡಿಕೆಶಿ ಮಧ್ಯೆ ಸಮನ್ವಯ ಸಮಿತಿ ರಚನೆ ಆಗುತ್ತಿಲ್ಲ ಅಂತ ಮೈಸೂರಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಿಎಂ ಯಾರಾಗಬೇಕೆಂದು ಚುನಾವಣೆ ರಿಸಲ್ಟ್ ಬಳಿಕ ನಿರ್ಧಾರ ಮಾಡಲಾಗುತ್ತೆ. ಶಾಸಕರು ಹೈಕಮಾಂಡ್ ಸಿಎಂ ಬಗ್ಗೆ ತೀರ್ಮಾನ ಮಾಡ್ತಾರೆ. ಚುನಾವಣೆಗೆ ಇನ್ನೂ 2.5 ವರ್ಷ ಇದೆ ಅಂತಾನೂ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ವಿಚಾರಕ್ಕೂ ನನಗೂ ಯಾವುದೇ ಸಂಬಂಧ ಇರುವುದಿಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೈಸೂರಲ್ಲಿ ಮಾತಾಡಿದವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ನೇಮಕಕ್ಕೆ ಪ್ರತ್ಯೇಕವಾದ ವ್ಯವಸ್ಥೆ ಇದೆ, ಆದರೂ ನಾನು ಸಲಹೆ ಕೊಟ್ಟಿದ್ದೆ ಎಂದು ಹೇಳಿದ್ರು. ಅಲ್ಲದೆ ರಕ್ಷಾರಾಮಯ್ಯ ಪರವಾಗಿ ಪರೋಕ್ಷವಾಗಿ ಬ್ಯಾಟ್ ಬೀಸಿದ್ದು ಪ್ರತ್ಯೇಕ ಚುನಾವಣೆ ನಡೆದ ಮೇಲೆ ಅವರ ಆಯ್ಕೆಯಾಗಿದೆ. ಹೊಂದಾಣಿಕೆಯಿಂದ ಒಬ್ಬರನ್ನ ನೇಮಿಸಿ ಎಂದು ಹೇಳಿದ್ದೆ. ಇದರಲ್ಲಿ ನನ್ನದಾಗಲಿ ಡಿಕೆಶಿ ಅವರದ್ದಾಗಲಿ ಪಾತ್ರ ಇರುವುದಿಲ್ಲ ಎಂದು ತಿಳಿಸಿದ್ರು. ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಜಟಾಪಟಿ ಹೈಕಮಾಂಡ್ ಅಂಗಳಕ್ಕೆ ತಲುಪಿದ್ದು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಿಂದಲೇ ಗೊಂದಲವಾಗಿತ್ತು ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತಾಡಿದವರು ಕೆಪಿಸಿಸಿ ಅಧ್ಯಕ್ಷ ಸಿಎಲ್ಪಿ ನಾಯಕರು ಮಾಡಿದ ಗೊಂದಲವಲ್ಲ, ಆದರೆ ಸಮಸ್ಯೆಯನ್ನ ಇನ್ನೂ ಸಹ ಪರಿಹಾರ ಮಾಡಲು ಆಗಿಲ್ಲ ಅಂತ ಹೇಳಿದ್ರು. ಅಲ್ಲದೆ ಹೊಸದಾಗಿ ಆಯ್ಕೆ ವೇಳೆ ಸ್ವಾಭಾವಿಕವಾಗಿ ಸಮಸ್ಯೆ ಆಗುತ್ತೆ ಎಂದು ತಿಳಿಸಿದ್ರು. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ದಳ್ಳುರಿ ಇನ್ನೂ ಹೊಗೆಯಾಡುತ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆ ಎದುರಿಸುತ್ತೇವೆ. ನಂತರ ಹೈಕಮಾಂಡ್ ಶಾಸಕರು ಸಿಎಂ ಅಭ್ಯರ್ಥಿ ಯಾರೆಂಬುದನ್ನು ತೀರ್ಮಾನ ಮಾಡುತ್ತಾರೆ ಅಂತ ಹೇಳಿದ್ದಾರೆ. ಇದೇ ವೇಳೆ ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದ್ದು, ಬಿಜೆಪಿಯವರು ತಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲಿ, ಅಧಿಕಾರದಲ್ಲಿದ್ದಾಗ ಜಗಳ ಆಡಿದರೆ ಜನರ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಸಲಹೆ ನೀಡಿದ್ದಾರೆ. ರೇಖಾ ಕದಿರೇಶ್ ಹಂತಕರ ಬಗ್ಗೆ ಬಹಿರಂಗವಾದ ರೋಚಕ ಮಾಹಿತಿ ಏನು? ಪೀಟರ್ ಅಂಡ್ ಗ್ಯಾಂಗ್ನ ಕೊಲೆ ಸ್ಕೆಚ್ನಲ್ಲಿ ಯಾರೆಲ್ಲ ಇದ್ರು? 4 ತಿಂಗಳ ಹಿಂದೆಯೇ ನಡೆದಿದ್ದ ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚಿಸಿದ್ದರು? ಇದೆಲ್ಲವನ್ನ ನೋಡೋಣ ಮರ್ಡರ್ ಮಿಸ್ಟ್ರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಕೊಲೆ ಕೇಸ್ ಕುರಿತು ರೋಚಕ ಮಾಹಿತಿ ಬಹಿರಂಗವಾಗಿದೆ. ಆರೋಪಿಗಳ ಮುಂದಿನ ಪ್ಲಾನ್ ಕೇಳಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಪೀಟರ್ ಅಂಡ್ ಟೀಮ್ ಮಾಡಿದ್ದು 1 ಕೊಲೆಯಾದ್ರೆ ಮಾಡಬೇಕು ಅಂತ ಅಂದುಕೊಂಡಿದ್ದು ಬರೋಬ್ಬರಿ 3 ಕೊಲೆಯಾಗಿದೆ. ಅಲ್ಲದೆ ಹಂತಕರ ಗುರಿ ರೇಖಾ ಆಗಿರ್ಲೇ ಇಲ್ಲ ಅಂತ ಹೇಳಲಾಗ್ತಿದೆ. ರೇಖಾರನ್ನ ಬರ್ಬರವಾಗಿ ಹತ್ಯೆ ಮಾಡಿರುವಂತಹ ಹಂತಕರು ರೇಖಾ ಹತ್ಯೆಗೂ ಮುನ್ನ 3 ಕೊಲೆಗೆ ಪ್ಲಾನ್ ಮಾಡಿದ್ರು. ಕದಿರೇಶ್ ಹತ್ಯೆಗೆ ಪ್ರತೀಕಾರಕ್ಕಾಗಿ ಪೀಟರ್ ಅಂಡ್ ಟೀಮ್
ಗಾರ್ಡನ್ ಶಿವ, ವಿನಯ್, ನವೀನ್ ಕೊಲೆಗೆ ಸ್ಕೆಚ್ ಹಾಕಿತು. ಕದಿರೇಶ್ ಕೊಲೆಗೆ ಪ್ರತೀಕಾರವಾಗಿ ಕೊಲೆ ಮಾಡಬೇಕು, ಇದಕ್ಕೆ ಸಹಾಯ ಮಾಡುವಂತ ಪೀಟರ್ ರೇಖಾಳನ್ನೇ ಕೇಳಿದಂತೆ ಕದಿರೇಶ್ ಹಂತಕರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಪೀಟರ್ ಮುಂದಾಗಿ ರೇಖಾ ಬಳಿಯೇ ಸಹಾಯ ಕೇಳಿದಂತೆ. ಆದ್ರೆ ಕೊಲೆಗೆ ಯಾವುದೇ ಸಹಕಾರ ಕೊಡಲ್ಲ ಅಂತ ರೇಖಾ ಕದಿರೇಶ್ ಹೇಳಿದ್ರಂತೆ. ರೌಡಿಸಂ ಐಡಿಯಾ ಇಲ್ಲದ ರೇಖಾಗೆ ಇದ್ಯಾವುದು ಗೊತ್ತಿರಲಿಲ್ಲ. ಹೀಗಾಗಿ ಪೀಟರ್ ಮಾಡಿದ್ದ ಮನವಿಯನ್ನ ರೇಖಾ ಕದಿರೇಶ್ ತಿರಸ್ಕರಿಸಿದ್ರು. ಇದೇ ವಿಚಾರಕ್ಕೆ ರೇಖಾ ಮೇಲೆ ಪೀಟರ್ ಕೋಪ ಮಾಡಿಕೊಂಡಿದ್ದಂತೆ. ಬಾಸ್ ಕದಿರೇಶ್ ಕೊಲೆಗೆ ಪ್ರತೀಕಾರವಾಗಿ ಮೂವರ ಹತ್ಯೆಗೆ ಪೀಟರ್ ಸಂಚು ಮಾಡಿದ. ಕದಿರೇಶ್ ಹತ್ಯೆಗೆ ಕಾರಣವಾಗಿದ್ದ ಗಾರ್ಡನ್ ಶಿವನ ಅಕ್ಕನ ಮಗನಾದ ನವೀನ್, ವಿನಯ್ ವಿರುದ್ಧ ರಿವೆಂಜ್ ತೆಗೆದುಕೊಳ್ಳಲು ಪ್ಲಾನ್ ರೂಪಿಸಿದ್ದ. ಜೋಪಡಿ ರಾಜೇಂದ್ರನ ಹತ್ಯೆಗೆ ಪ್ರತೀಕಾರವಾಗಿ ಕದಿರೇಶ್ ಕೊಲೆ ನಡೆದಿತ್ತು. ಹೀಗಾಗಿ ಕದಿರೇಶ್ ಹತ್ಯೆಗೆ ಕಾರಣರಾದವರ ನೆತ್ತರು ಹರಿಸಲು ಪೀಟರ್ ಮುಹೂರ್ತ ಫಿಕ್ಸ್ ಮಾಡ್ತಿದ್ದ. ಆದ್ರೆ ಇದಕ್ಕೂ ಮೊದಲು ರೇಖಾರನ್ನೇ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಗಾರ್ಡನ್ ಶಿವ, ವಿನಯ್, ನವೀನ್ ಕೊಲೆಗೆ ಪೀಟರ್ ಪ್ಲಾನ್ ಮಾಡಿದ್ದ ಬೆನ್ನಲ್ಲೇ ರೇಖಾ ಕೊಲೆ ಕೇಸ್ನ ಆರೋಪಿ ಮಾಲಾಳ ಪುತ್ರ ಅರುಳ್ ಕಳೆದ 4 ತಿಂಗಳ ಹಿಂದೆ ಜೈಲಿನಿಂದ ಹೊರಬಂದಿದ್ದ. ಈ ವೇಳೆ ಕದಿರೇಶ್ ಕೊಲೆಗೆ ರೇಖಾ ಕಾರಣ ಅಂತ ಹೇಳಿದ್ದ ಅರುಳ್, ಕದಿರೇಶ್ ಹಂತಕರಿಗೆ ರೇಖಾ ಸಹಾಯ ಮಾಡಿದ್ದಾಳೆ ಅಂತ ಎತ್ತಿಕಟ್ಟಿದ್ದ. ಅರುಳ್ ಮಾತಿನಿಂದ ಪೀಟರ್ ಮತ್ತೆ ಕೆರಳಿ ಕೆಂಡವಾಗಿದ್ದಂತೆ. ರೇಖಾ ಕೊಲೆಗೆ ಪ್ಲಾನ್ ಮಾಡಿದ್ದ ಮಾಲಾ 4 ತಿಂಗಳ ಹಿಂದೆಗೆ ಪೀಟರ್ ಅಂಡ್ ಟೀಮ್ ಜೊತೆ ಮೀಟಿಂಗ್ ಮಾಡಿದ್ಲಂತೆ. ಸಭೆಯಲ್ಲಿ ಆರೋಪಿ ಪೀಟರ್ ಗಾರ್ಡನ್ ಶಿವನ ಬಗ್ಗೆ ಹೇಳಿದ್ರೆ ಅರುಣ್ ಕೂಡ ರೇಖಾ ಬಗ್ಗೆ ಹೇಳಿದ್ನಂತೆ. ಹೀಗಾಗಿ ಮೊದಲು ರೇಖಾ ಕದಿರೇಶ್ರನ್ನ ಮುಗಿಸೋಣ, ನಂತರ ಗಾರ್ಡನ್ ಶಿವ ಮತ್ತು ವಿನಯ್ರನ್ನ ಕೊಲ್ಲೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ರೇಖಾ ಒಂಟಿಯಾಗಿರ್ತಾರೆ ಅನ್ನೋದನ್ನ ಗಮನಿಸಿ ಊಟ ನೀಡಿ ವಾಪಸ್ ಹೋಗುವ ಸಮಯದಲ್ಲಿ ಹತ್ಯೆಗೆ ಪ್ಲಾನ್ ಮಾಡಿದ್ರು. ಹಾಕಿದ ಸ್ಕೆಚ್ನಂತೆ ರೇಖಾರನ್ನ ಹಂತಕರು ಬರ್ಬರವಾಗಿ ಕೊಂದಿದ್ದಾರೆ. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಬರ್ಬರ ಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದೆ. ರೇಖಾ ಹತ್ಯೆ ಹಿಂದೆ ಮಸಲ್ತು ಮಾಡಿದ ಮಾಲಾಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿವೆ. ಮಾಲಾ ವಿರುದ್ಧ ಮತ್ತೆ ರೌಡಿ ಪಟ್ಟಿ ಓಪನ್ ಮಾಡೋದಕ್ಕೆ ಸಿದ್ಧತೆ ನಡೆಸಲಾಗಿದೆ. ಜೋಪಡಿ ರಾಜೇಂದ್ರ ಕೊಲೆಯಲ್ಲಿ ಕದಿರೇಶ್ ಜೊತೆ ಮಾಲಾ ಭಾಗಿಯಾಗಿದ್ದು, ಈ ವೇಳೆ ಮಾಲಾ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿತ್ತು. ರೇಖಾ ಹತ್ಯೆ ಬಳಿಕ ಮಾಲಾ ವಿರುದ್ಧ ಮತ್ತೆ ರೌಡಿ ಶೀಟ್ ಓಪನ್ ಆಗೋದು ಪಕ್ಕಾ ಆಗಿದೆ. 2018ರಲ್ಲಿ ಕದಿರೇಶ್ ಜೊತೆ ಮಾಲಾ ರೌಡಿ ಪಟ್ಟಿ ಕ್ಲೋಸ್ ಮಾಡಿಸಿಕೊಂಡಿತ್ತು. 2015ರವರೆಗೂ ಕೆಲ ಕೇಸ್ಗಳನ್ನ ಹೊಂದಿದ್ದ ಮಾಲಾ ಬಳಿಕ ಮನೆಯ ಬಳಿ ಸಣ್ಣದೊಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡಿತ್ತು. ಕದಿರೇಶ್ ಪೀಟರ್ ಜೊತೆಗೆ ಆಕೆಯ ರೌಡಿ ಪಟ್ಟಿ ಕ್ಲೋಸ್ ಆಗಿತ್ತು. ಆದ್ರೀಗ ರೇಖಾ ಹತ್ಯೆಯಲ್ಲಿ ಮತ್ತೆ ಪೊಲೀಸರ ಅತಿಥಿಯಾಗಿದ್ದಾಳೆ. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಹತ್ಯೆ ಹಿಂದಿನ ಎಲ್ಲ ಆರೋಪಿಗಳ ವಿರುದ್ಧವೂ ರೌಡಿ ಶೀಟ್ ಓಪನ್ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಸದ್ಯ 2 ಆರೋಪಿಗಳ ಪೈಕಿ ಈಗಾಗಲೇ ಮಾಲಾ ಮಗ ಅರುಳ್ ಹಾಗೂ ಪುರುಷೋತ್ತಮ್ ವಿರುದ್ಧ ರೌಡಿ ಪಟ್ಟಿ ಓಪನ್ ಆಗಿವೆ. ಉಳಿದ 5 ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಲು ಪೊಲೀಸರು ಸಿದ್ಧತೆ ನಡೆಸಿದ್ದು, ಪೀಟರ್, ಸೂರ್ಯ, ಸ್ಟೀಫನ್, ಅಜಯ್, ಮಾಲಾ ವಿರುದ್ಧ ರೌಡಿ ಪಟ್ಟಿ ಓಪನ್ ಆಗಲಿದೆ. ಪುತ್ರನ ಕಾರು ಅಪಘಾತದ ಬಗ್ಗೆ ನಟ ಜಗ್ಗೇಶ್ ಹೇಳಿದ್ದೇನು? ಡಿಸಿಎಂ ಲಕ್ಷ್ಮಣ ಸವದಿಗೆ ಸತೀಶ್ ಜಾರಕಿಹೊಳಿ ಟಾಂಗ್ ಕೊಟ್ಟಿದ್ದು ಹೇಗೆ? ಪೆಟ್ರೋಲ್ ಬಂಕ್ನಲ್ಲಿ ಯುವಕನ ಮೇಲೆ ಹಲ್ಲೆ ಮಾಡಿದ್ಯಾಕೆ? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಬಳಿ ನಟ ಜಗ್ಗೇಶ್ ಪುತ್ರ ಯತಿರಾಜ್ ಕಾರು ಅಪಘಾತಕ್ಕೀಡಾಗಿದೆ. ಅದೃಷ್ಟವಶಾತ್ ಯತಿರಾಜ್ ಪ್ರಾಣಾಪಾಯದಿಂದ ಪಾರಾಗಿದ್ದು, ಕಣ್ಣು ಕಿವಿಯ ಬಳಿ ಸಣ್ಣ ಪುಟ್ಟ ಗಾಯವಾಗಿದೆ. ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದ್ದು, ಮರಕ್ಕೆ ಅಪ್ಪಳಿಸಿದ್ರಿಂದ ಕಾರಿನ ಮುಂಭಾಗ ಪೂರ್ಣ ನಜ್ಜುಗುಜ್ಜಾಗಿದೆ. ಚಿಕ್ಕಬಳ್ಳಾಪುರ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಾರು ಅಪಘಾತಕ್ಕೀಡಾಗ್ತಿದ್ದಂತೆ ನಟ ಯತಿರಾಜ್ ಮಾಹಿತಿ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿ ಮಾತನಾಡಿದ್ದಾರೆ. ನನಗೆ ಏನೂ ಆಗಿಲ್ಲ, ನಾನು ಆರಾಮಾಗಿದ್ದೇನೆ ಅಂತ ಫೋನ್ ಮಾಡಿ ಸೇಫ್ ಆಗಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ನಟ ಜಗ್ಗೇಶ್ ಪುತ್ರ ಯತಿರಾಜ್ ಕಾರು ವೇಗವಾಗಿ ಚಲಿಸಿದೆ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಕಾರು ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದು ಬಳಿಕ ಮೇಲಕ್ಕೆ ಹಾರಿದೆ ಎನ್ನಲಾಗಿದೆ. ಸುಮಾರು 10 ಅಡಿಯಷ್ಟು ಎತ್ತರಕ್ಕೆ ಹಾರಿ ನಂತರ ಕಾರು ನೆಲಕ್ಕೆ ಅಪ್ಪಳಿಸಿದೆಯಂತೆ. ಏರ್ ಬ್ಯಾಗ್ ಓಪನ್ ಆಗಿದ್ದರಿಂದ ಕಾರಿನಲ್ಲಿದ್ದ ಜಗ್ಗೇಶ್ ಪುತ್ರ ಯತಿರಾಜ್ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಟಿವಿ9ಗೆ ಪ್ರತ್ಯಕ್ಷದರ್ಶಿಯೊಬ್ಬರು ಮಾಹಿತಿ ನೀಡಿದ್ದಾರೆ.
ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುಂಪುಗಾರಿಕೆ ಇದೆ. ಯತ್ನಾಳ್ ಕೂಡ ನಿನ್ನೆ ಇದೇ ಹೇಳಿಕೆಯನ್ನ ನೀಡಿದ್ದಾರೆ. ಮೊದಲು ಅದನ್ನ ಬಗೆಹರಿಸಿಕೊಳ್ಳಲಿ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಡಿಸಿಎಂ ಲಕ್ಷ್ಮಣ ಸವದಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅವರ ಸಮಸ್ಯೆ ಬಗೆಹರಿಸಿಕೊಂಡು ಆ ಬಳಿಕ ಸವದಿಯವರು ನಮ್ಮ ಪಕ್ಷದ ಬಗ್ಗೆ ಮಾತನಾಡಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ಬಗ್ಗೆ ಮಾತನಾಡಿದ ಸತೀಶ್, ರಮೇಶ್ ಎಲ್ಲಿ ಹೋದರೆಂದು ನಾವು ಹೇಳಕ್ಕೆ ಆಗುತ್ತಾ? ರಾಜೀನಾಮೆ ಬಗ್ಗೆಯೂ ಅವರನ್ನೇ ಕೇಳಬೇಕು ಅಂತ ಹೇಳಿದ್ದಾರೆ. ಆನ್ಲೈನ್ ಗೇಮ್ ಮೇಲೆ ಕೇಂದ್ರ ಸರ್ಕಾರ ನಿಗಾ ವಹಿಸಿದೆ. ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಗೇಮ್ಗಳ ಬಗ್ಗೆ ಕೇಂದ್ರ ಎಚ್ಚರಿಕೆ ವಹಿಸಿದೆ. ಹೀಗಂತ ರಾಷ್ಟ್ರೀಯ ಮಕ್ಕಳ ಹಕ್ಕು ಆಯೋಗದ ಸದಸ್ಯ ಡಾಕ್ಟರ್ ಜಿಆರ್ ಆನಂದ್ ದಾವಣಗೆರೆಯಲ್ಲಿ ಹೇಳಿದ್ದಾರೆ. ಲಾಕ್ಡೌನ್ನಿಂದ ಮಕ್ಕಳು ಮನೆಯಲ್ಲೇ ಆನ್ಲೈನ್ ಶಿಕ್ಷಣ ಪಡೆಯುತ್ತಿದ್ದಾರೆ. ಇಂಥ ಸಮಯದಲ್ಲಿ ಗೇಮ್ಗಳಿಂದ ಸಮಸ್ಯೆಯಾಗಿದ್ರೆ ಕ್ರಮ ಜರುಗಿಸುತ್ತೇವೆ. ಈಗಾಗಲೇ ಟಿಕ್ಟಾಕ್ನಂತಹ ಆಪ್ಗಳನ್ನು ಬಂದ್ ಮಾಡಲಾಗಿದೆ ಅಂತಾನೂ ಆನಂದ್ ಹೇಳಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕೊಗೋಡುವಿನಲ್ಲಿ ವಿದ್ಯುತ್ ಸ್ಪರ್ಶಿಸಿ ಕಂಬದಲ್ಲೇ ನರಳಾಡುತ್ತಿದ್ದ ಲೈನ್ಮ್ಯಾನ್ ಅನ್ನ ರಕ್ಷಿಸಲಾಗಿದೆ. ಗ್ರಾಮಸ್ಥರ ಸಮಯ ಪ್ರಜ್ಞೆಯಿಂದ ಲೈನ್ಮ್ಯಾನ್ ಪ್ರದೀಪ್ ಎಂಬಾತ ಬದುಕುಳಿದಿದ್ದಾನೆ. ವಿದ್ಯುತ್ ಟ್ರಾನ್ಸ್ಫಾರ್ಮರ್ ದುರಸ್ತಿಗೆ ಅಂತ ಕಂಬ ಏರಿದಾಗ ಕರೆಂಟ್ ಶಾಕ್ ಹೊಡೆದಿದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ವಿವಿಧೆಡೆ ಬಿಸಿಯೂಟದ ಆಹಾರ ಧಾನ್ಯಕ್ಕೆ ಕಳ್ಳರು ಕನ್ನ ಹಾಕ್ತಿದ್ದಾರೆ. ಹೀಗಾಗಿ ಶಿಕ್ಷಕರು ಮುನ್ನೆಚ್ಚರಿಕೆ ವಹಿಸಿದ್ದು ಶಾಲೆಯಲ್ಲೇ ವಾಸ್ತವ್ಯ ಹೂಡುತ್ತಿದ್ದಾರೆ. ಅದರಲ್ಲೂ ಮಾಲಹಳ್ಳಿ ಗ್ರಾಮದ ಶಾಲೆಯಲ್ಲೇ ಮುಖ್ಯ ಶಿಕ್ಷಕ ಸಿದ್ದನಗೌಡ ಶಾಲೆಯಲ್ಲೇ ಉಳಿದಿದ್ದಾರೆ. ಇನ್ನು ಜೂನ್ 25ರಂದು ಬಲಶೆಟ್ಟಿಹಾಳ್ ಗ್ರಾಮದ ಶಾಲೆ ಬೀಗ ಹೊಡೆದು ಖದೀಮರು ಅಡುಗೆ ಎಣ್ಣೆಗೆ ಕನ್ನ ಹಾಕಿದ್ರು. ಹೀಗಾಗಿ ಶಿಕ್ಷಕರು ಶಾಲೆಯಲ್ಲೇ ವಾಸ್ತವ್ಯ ಹೂಡುವಂತಾಗಿದೆ. ಹಾಸನದ ಕಾರ್ಮಿಕ ಕಚೇರಿ ಬಳಿ ಫುಡ್ ಕಿಟ್ಗಾಗಿ ಕಾರ್ಮಿಕರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ನಮ್ಮ ಫುಡ್ ಕಿಟ್ ಬೇರೆಯವರಿಗೆ ಹೇಗೆ ಕೊಟ್ರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿದ್ದ ಕಾರ್ಮಿಕರನ್ನ ಸಮಾಧಾನಪಡಿಸಲು ಅಧಿಕಾರಿ ಸುಸ್ತಾದ್ರು. ಸಮಸ್ಯೆ ಪರಿಹರಿಸೋ ಭರವಸೆ ನೀಡಿದ್ರು. ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ಗೆ ಎಚ್ಡಿಕೆ ವ್ಯಂಗ್ಯವಾಡಿದ ಹೇಗೆ? ಸಿಎಂ ಸ್ಥಾನದಿಂದ ಆ ದೇವರು ತೆಗೆದ ಅಂಥ ಕುಮಾರಸ್ವಾಮಿ ಅಂತ ಹೇಳಿದ್ದೇಕೆ? ಬೆಲ್ಲದ ಫೋನ್ ಕದ್ದಾಲಿಕೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರೋದು ಹೇಗೆ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಸಿಎಂ ಆಗಲು ಕಾಂಗ್ರೆಸ್ನಲ್ಲಿ ಎಲ್ಲರೂ ಸಿದ್ಧರಾಗಿ ಕುಳಿತಿದ್ದಾರೆ. ಗರಿಗರಿ ಬಟ್ಟೆ ಹೊಲಿಸಿ 8 ಜನ ತಯಾರಿ ಮಾಡಿಕೊಂಡಿದ್ದಾರೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಚುನಾವಣೆ ನಡೆಯುವುದಕ್ಕೆ ಇನ್ನೂ 2 ವರ್ಷ ಇದೆ. ಈಗಾಗಲೇ ಮುಖ್ಯಮಂತ್ರಿಯಾಗುವುದಕ್ಕೆ ಕಾಂಗ್ರೆಸ್ನಲ್ಲಿ ತಯಾರಿ ನಡೆದಿದೆ ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. ನನ್ನನ್ನು ಅಧಿಕಾರದಿಂದ ಕೆಳಗಿಳಿಸಿದ್ದು 17 ಜನ ಶಾಸಕರಲ್ಲ, ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಆ ದೇವರು ತೆಗೆದ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆಗೋದು ಬೇಡ, ಆ ದೇವರೇ ನನ್ನನ್ನು ಕಾಪಾಡಿದ, ದೇವರೇ ನನ್ನ ಜೀವ ಉಳಿಸಿದ್ದು, 17 ಜನ ಶಾಸಕರ ಮೇಲೆ ಬೇಸರ ಇಲ್ಲ ಎಂದು ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಕೆಲ ಸ್ವಾಮೀಜಿಗಳ ಬಗ್ಗೆ ಎಚ್ಡಿ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ವಾಮೀಜಿಗಳಿಗೆ ಯಡಿಯೂರಪ್ಪ ಬೇಕೆನ್ನುತ್ತಿದ್ದಾರೆಂದು ಗೊತ್ತಿಲ್ಲ ಅಂತ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಯಡಿಯೂರಪ್ಪ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎನ್ನುತ್ತಾರೆ. ಹೇಗೆ ಅಧಿಕಾರ ಮಾಡಬೇಕೆಂಬುದಕ್ಕೆ ಬಿಎಸ್ವೈ ಮಾದರಿ ಎಂದು ಸ್ವಾಮೀಜಿಗಳು ಹೇಳ್ತಾರೆ. ಆದರೆ ಸ್ವಾಮೀಜಿಗಳಿಗೆ ಅವರೇ ಬೇಕೆನ್ನುತ್ತಿದ್ದಾರೆ ಎಂದು ಗೊತ್ತಿಲ್ಲ, ಜನರಿಗೆ ಅದೇನು ಒಳ್ಳೆಯದು ಮಾಡಿದ್ದಾರೋ ತಿಳಿಸಿದ್ದಿಲ್ಲ ಅಂತ ಎಚ್ಡಿಕೆ ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂದಿನ ಸೋಮವಾರದಿಂದ 3ನೇ ಹಂತದ ಅನ್ಲಾಕ್ ಜಾರಿಯಾಗುತ್ತಿದ್ದು, ಸುರಕ್ಷತಾ ಕ್ರಮ ಅನುಸರಿಸಿ ದೇಗುಲ ಓಪನ್ಗೆ ಚಿಂತನೆ ನಡೆಸಲಾಗಿದೆ. ಪಾಸಿಟಿವಿಟಿ ಕಡಿಮೆ ಇರೋ ಕಡೆ ದೇಗುಲ ಓಪನ್ಗೆ ವಿನಾಯಿತಿ ನೀಡೋ ಸಾಧ್ಯತೆ ಇದೆ. ಈ ಬಗ್ಗೆ ಟಿವಿ9ಗೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರತಿಕ್ರಿಯೆ ನೀಡಿದ್ದು, ದೇವಸ್ಥಾನಗಳಲ್ಲಿ 50% ಅವಕಾಶ ನೀಡಲು ಆಗಲ್ಲ, ಟೋಕನ್ ವ್ಯವಸ್ಥೆ ಸಹ ಮಾಡಲು ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಸೀಮಿತ ಸಾಂಕೇತಿಕ ಪೂಜೆಗಳಿಗೆ ಅವಕಾಶ ನೀಡುವ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಶಾಸಕ ಅರವಿಂದ್ ಬೆಲ್ಲದ್ ಫೋನ್ ಕದ್ದಾಲಿಕೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಫೋನ್ ನಂಬರ್ ಬೆನ್ನತ್ತಿದ ಪೊಲೀಸರು ಹೈದರಾಬಾದ್ನ ಆರ್ಎಸ್ಎಸ್ ನಾಯಕ ಜಿತೇಂದ್ರ ಪ್ರಖ್ಯಾತ ನಿವಾಸಕ್ಕೆ ತೆರಳಿದ್ರು. ವಿಜಯೇಂದ್ರ ಸೇರಿದಂತೆ ಹಲವು ರಾಜಕೀಯ ನಾಯಕರಿಗೆ ಜಿತೇಂದ್ರ ಪ್ರಖ್ಯಾತ್ ಪೂಜೆ, ಹೋಮ ಹವನ ಮಾಡಿಕೊಟ್ಟಿದ್ದಾರೆ. ಇಂತಹ ಜಿತೇಂದ್ರ ಪ್ರಖ್ಯಾತ್ ಮನೆಯಲ್ಲಿದ್ದವರು ನಮ್ಮ ಬಳಿ ಬಿಎಸ್ವೈ ಕಳಿಸಿದ್ರ, ಯಾವ ಕಾರಣಕ್ಕೆ ಸಿಎಂ ಆಗಿ ಇರುವುದಕ್ಕೆ ಬಿಡೋದಿಲ್ಲ ಅಂತ ಪೊಲೀಸರಿಗೆ ಆವಾಜ್ ಹಾಕಿದ್ದಾರಂತೆ.
ಅರ್ಚಕ ಜಿತೇಂದ್ರ ಪ್ರಖ್ಯಾತ್ ನಿವಾಸಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟ ಕೆಲವೇ ನಿಮಿಷಗಳಲ್ಲಿ ಭಾರೀ ಹೈಡ್ರಾಮಾ ನಡೆದಿತ್ತು. ಹೈದರಾಬಾದ್ಗೆ ತೆರಳಿದ್ದ ಖಾಕಿ ಟೀಮ್ಗೆ 2 ಬಾರಿ ಫೋನ್ ಮಾಡಿ ವಾಪಸ್ ಬರುವಂತೆ ಬೆಲ್ಲದ ಸೂಚನೆ ನೀಡಿದ್ರು. ಬೆಲ್ಲದ ಬಳಿಕ ಮಾಜಿ ಸಚಿವ ರಾಮದಾಸ್, ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಕರೆ ಮಾಡಿ ಜಿತೇಂದ್ರ ನಿವಾಸದಿಂದ ವಾಪಸ್ ಬರುವಂತೆ ಸೂಚಿಸಿದ್ರು. ನಾಯಕರ ಫೋನ್ ಕಾಲ್ ಬರ್ತಿದ್ದಂತೆ ಖಾಕಿ ಟೀಮ್ ಜೊತೆ ಜಿತೇಂದ್ರ ನಿವಾಸದಲ್ಲಿ ಇದ್ದವರು ಗಲಾಟೆ ಮಾಡಿದ್ದು ಮೋಹನ್ ಭಾಗವತ್ಗೆ ಕರೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕಡೆಗೆ ವಾಪಸ್ ಬರುವಂತೆ ಕಮಲ್ ಪಂತ್ ಮೌಖಿಕವಾಗಿ ಸೂಚನೆ ನೀಡಿದ್ದು ಜಿತೇಂದ್ರ ಹೇಳಿಕೆ ದಾಖಲಿಸಿಕೊಳ್ಳದೆ ತನಿಖಾ ತಂಡ ಮರಳಿದೆ. ದಾಖಲಾತಿಯಲ್ಲಿ ಖಾಸಗಿ ಶಾಲೆಗಳಿಗೆ ಸರ್ಕಾರಿ ಶಾಲೆ ಸೆಡ್ಡು ಹೊಡೆದಿದ್ದು ದಾಖಲೆ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಆರಂಭವಾಗಿ 15 ದಿನಗಳಾಗಿದ್ದು 16 ಲಕ್ಷಕ್ಕೂ ಹೆಚ್ಚು ಮಕ್ಕಳು ದಾಖಲಾಗಿದ್ದಾರೆ. 2021-22ನೇ ಸಾಲಿನ ಶೈಕ್ಷಣಿಕ ವರ್ಷದ ದಾಖಲಾತಿಯಲ್ಲಿ ದಾಖಲೆ ಬರೆದಿದ್ದು ಖಾಸಗಿಯಿಂದ ಸರ್ಕಾರಿ ಶಾಲೆಯತ್ತ ಪೋಷಕರು ಮುಖ ಮಾಡುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ. ಜೂನ್ 17ರ ಬಿಹಾರದ ದರ್ಬಾಂಗ್ ರೈಲ್ವೆ ನಿಲ್ದಾಣದ ಸ್ಫೋಟಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ಬಾಂಬ್ ಸ್ಫೋಟದ ಹಿಂದೆ ಎಲ್ಇಟಿ ಉಗ್ರರ ಕೈವಾಡವಿರುವುದು ಪತ್ತೆಯಾಗಿದೆ. ದರ್ಬಾಂಗ್ ಜಿಲ್ಲೆ ನಿಲ್ದಾಣದಲ್ಲಿ ಭಾರೀ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಹೈದರಾಬಾದ್ನ 2 ಕ್ರಿಮಿಗಳನ್ನ ಎನ್ಐಎ ಬಂಧಿಸಿದೆ. ಇಮ್ರಾನ್ ಮಲಿಕ್, ನಾಸಿರ್ ಮಲಿಕ್ ಸಹೋದರರನ್ನ ಬಂಧಿಸಲಾಗಿದ್ದು ಬಂಧಿತರಿಬ್ಬರು ಎಲ್ಇಟಿ ಉಗ್ರರೆಂದು ಸಾಬೀತಾಗಿದೆ. ಹೈದರಾಬಾದ್ನಲ್ಲಿ ಬಟ್ಟೆ ಅಂಗಡಿ ನಡೆಸುತ್ತಿದ್ದ ಸಹೋದರರು ಹೈದರಾಬಾದ್ನಿಂದ ಎಕ್ಸ್ಪ್ರೆಸ್ ರೈಲಿನ ಮೂಲಕ ಬಾಂಬ್ ಪಾರ್ಸಲ್ ಮಾಡಿದ್ದಾರೆ. ಅಹಮದಾಬಾದ್ ಕ್ರೈಂ ಬ್ರಾಂಚ್ ಪೊಲೀಸರು ರಿವಾಲ್ವರ್ ಸಹಿತ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಪರಾಧ ಪ್ರಕರಣವೊಂದರ ಸಂಬಂಧ ಕಾರ್ಯಾಚರಣೆ ನಡೆಸಿದ್ದು ಹೋಟೆಲ್ನಲ್ಲಿ ಕುಳಿತ ವೇಳೆ ಮಫ್ತಿಯಲ್ಲಿ ದಾಳಿ ನಡೆಸಿದ್ದಾರೆ. ಪೊಲೀಸರ ದಾಳಿ ದೃಶ್ಯ ಹೋಟೆಲ್ನ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು 4 ಆರೋಪಿಗಳ ಪೈಕಿ ಓರ್ವನ ಬಳಿ ರಿವಾಲ್ವರ್ ಪತ್ತೆಯಾಗಿದೆ.